ನಮಸ್ಕಾರ ಸ್ನೇಹಿತರೆ. ದ್ವೀಪಗಳು ಎಂದಾಕ್ಷಣ ನಮಗೆ ಹೊರ ದೇಶದಲ್ಲಿರುವ ದ್ವೀಪಗಳು ಕಣ್ಣ ಮುಂದೆ ಹಾದು ಹೋಗುತ್ತವೆ. ಆದರೆ ನಮ್ಮದೇ ದೇಶದಲ್ಲಿ ಹಲವಾರು ಅತ್ಯದ್ಭುತವಾದಂಥ ದ್ವೀಪಗಳು ಇವೆ. ಅಂತ ನಮ್ಮದೇ ದೇಶದಲ್ಲಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ನೇತ್ರಾಣಿ ದ್ವೀಪದ ಕುರಿತು ನಿಮಗೆ ಕೆಲವು ಮಾಹಿತಿಯನ್ನು ಹಂಚಿಕೊಳ್ತೇನೆ. ಪಾರಿವಾಳಗಳ ದ್ವೀಪ ಎಂದು ಕರೆಯಲ್ಪಡುವ ಮುರುಡೇಶ್ವರದಲ್ಲಿರುವ ನೇತ್ರಾಣಿ ದ್ವೀಪವು ಕರ್ನಾಟಕದ ಕರಾವಳಿಯಲ್ಲಿದೆ. ಮೇಲಿನ ನೋಟಗಳು ಈ ದ್ವೀಪಕ್ಕೆ ಹೃದಯ ಆಕಾರದ ನೋಟವನ್ನು ನೀಡುತ್ತವೆ. ಅರೇಬಿಯನ್ ಸಮುದ್ರದ ಪ್ರಶಾಂತ ಮತ್ತು ಆಕಾಶ ನೀಲಿ ನೀರಿನ ಮೇಲೆ ಏರುತ್ತಿರುವ ಈ ಹೃದಯ ಆಕಾರದ ದ್ವೀಪವು ಸ್ಕೂಬಾ ಡೈವಿಂಗ್ಗೆ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ. ಈ ದ್ವೀಪವು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಬೆಳ್ಳಿಯ ಮರಳು ಮತ್ತು ಪಶ್ಚಿಮ ಘಟ್ಟಗಳನ್ನು ಹಿನ್ನೆಲೆಯಾಗಿ ಹೊಂದಿರುವ ಜನಪ್ರಿಯ ಯಾತ್ರಾ ಪಟ್ಟಣವಾಗಿದೆ. ಪವಿತ್ರ ನಗರವಾದ ಮುರುಡೇಶ್ವರದಿಂದ ಸುಮಾರು 10 ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿದೆ ಈ ನೇತ್ರಾಣಿ ದ್ವೀಪ. ಈ ನೇತ್ರಾಣಿ ವಸತಿ ಇಲ್ಲದ ದ್ವೀಪ. ಇದನ್ನು ಸ್ಥಳೀಯವಾಗಿ ನೇತ್ರಗುಡ್ಡ ಎಂದು ಕರೆಯಲಾಗುತ್ತದೆ. 70 ರಿಂದ 90 ನಿಮಿಷಗಳ ರೋಮಾಂಚಕ ದೋಣಿ ವಿಹಾರವು ಮುರುಡೇಶ್ವರದಿಂದ ನೇತ್ರಾಣಿ ದ್ವೀಪಕ್ಕೆ ನಿಮ್ಮನ್ನ ಕರೆದೊಯ್ಯುತ್ತದೆ. ನೇತ್ರಾಣಿ ಐತಿಹಾಸಿಕ ಭಜರಂಗಿ ದ್ವೀಪ, ಪಾರಿವಾಳ ದ್ವೀಪ ಮತ್ತು ಹೃದಯ ಆಕಾರದ ದ್ವೀಪ ಎಂದು ಈ ನೇತ್ರಾಣಿ ದ್ವೀಪವನ್ನು ಕರೆಯುತ್ತಾರೆ. ಅರೇಬಿಯನ್ ಸಮುದ್ರದಲ್ಲಿರುವ ಭಾರತದ ಒಂದು ಸಣ್ಣ ದ್ವೀಪವಾಗಿದೆ. ಇದು ಭಾರತದಲ್ಲಿ ಇರುವ ಏಕೈಕ ಹೃದಯ ದ್ವೀಪವಾಗಿದೆ. ಇದು ಕರ್ನಾಟಕದ ಕರಾವಳಿಯ ಭಟ್ಕಳ ತಾಲೂಕಿನ ಮುರುಡೇಶ್ವರ ದೇವಸ್ಥಾನದಿಂದ ಸರಿಸುಮಾರು 10 ನಾಟಿಕಲ್ ಮೈಲ್ ದೂರದಲ್ಲಿದೆ.